ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇದು ನೋಡಿ ಮಲ್ಬೆರಿ ಪ್ಲ್ಯಾಂಟ್ ಕಟ್ಟಿಂಗನ್ನು ನಾನು ನೆಟ್ಟಿದ್ನಲ್ಲ, ಅದು ಈಗ ಇದರಲ್ಲಿ ಕಾಯಿ ಬರ್ತಾ ಇದೆ ಅಂತ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ನಿಮಗೆ. ಇದು ಒಂದು 3-4 ಕಟ್ಟಿಂಗ್ ಬಂದಿತ್ತು. ನನ್ನ ಫ್ರೆಂಡ್ ಒಬ್ಬರಿಗೆ ನಾನು ಇದನ್ನು ಗಿಫ್ಟಾಗಿ ಕೊಡೋಣ ಅಂತ ಹೇಳಿದ್ದೆ ಅವ್ರಿಗೆ. ಅವ್ರು ಇವತ್ತು ಬಂದು ತಗೊಂಡೋಗ್ತೀನಿ ಅಂದರು. ಇದನ್ನು ರಿಪೋರ್ಟ್ ಮಾಡ್ತಾಯಿದ್ದೀನಿ. ರಿಪೋರ್ಟ್ ಅಂದರೆ ಅವರು ಬೇರೆ ಊರಿಗೆ ತೊಗೊಂಡೋಗ್ತಾರೆ. ಹಾಗಾಗಿ ನಾನು ಅವರಿಗೆ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿ ಕೊಡಬೇಕು ಇದನ್ನು. ಯಾಕಂದರೆ ಅವರು 5-6 ಗಂಟೆ ಜರ್ನಿ ಇದೆ. ನಾನಿಲ್ಲಿ ಒಂದು ಬಾಟಲನ್ನು ತೊಗೊಂಡಿದ್ದೀನಿ ಕಟ್ ಮಾಡಿ. ಇದಕ್ಕೆ ಹೋಲ್ಗಳನ್ನು ಹಾಕಿದ್ದೀನಿ. ಕೆಳಗಡೆ ಒಂದು ಸ್ವಲ್ಪ ಸಿಪ್ಪೆಗಳನ್ನ ಹಾಕಿದ್ದೀನಿ. ಒಂದು 2 ದಿನ ಬಿಟ್ಟು ಅವರಿಗೆ ರಿಪೋರ್ಟ್ ಮಾಡೋಕ್ಕೆ ಹೇಳ್ತೀನಿ. ಸ್ವಂತ ಮನೆ ಇದ್ದರೆ ಅವರು ನೆಲದಲ್ಲಿ ಈ ಥರ ಗಿಡಗಳನ್ನು ಹಾಕ್ಕೋಬೋದು. ಅವರು ನೆಲದಲ್ಲಿ ಹಾಕ್ತೀನಿ ಅಂದರು. ಹಾಗಾಗಿ ಅವ್ರಿಗೆ ಇದನ್ನು ಗಿಫ್ಟಾಗಿ ಕೊಡ್ತಾ ಇರೋದು. ನೋಡಿ, ಇದನ್ನು ಇವತ್ತು ರಿಪೋರ್ಟ್ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ. ಈ ಥರ ಮಾಡಿ ನಾವು ಬೇರೆ ಊರಿಗೆಲ್ಲ ತೊಗೊಂಡೋಗ್ಬೋದು. ಇದು ಒಂದೇ ಗಿಡ ಆಗಿರೋದ್ರಿಂದ ನಾನು ಈ ರೀತಿಯಾಗಿ ಕೊಡ್ತಾ ಇರೋದು. ಈ ರೀತಿಯಾಗಿ ತೊಗೊಂಡೋದ್ರೆ ಗಿಡ ಯಾವುದೂ ಡ್ಯಾಮೇಜ್ ಆಗೋಲ್ಲ, ಸೇಫಾಗಿ ಇರುತ್ತೆ. ಅದಕ್ಕೋಸ್ಕರ ನಾನು ಬಾಟಲಲ್ಲಿ ಹಾಕ್ತಾಯಿದ್ದೀನಿ. ನೀವು ವೇಟ್ ಜಾಸ್ತಿ ಆಗುತ್ತೆ ಅನ್ನೋರು ಪ್ಲಾಸ್ಟಿಕ್ ಕವರಲ್ಲೂ ಕೂಡ ನೀವು ಹಾಕ್ಕೋಬೋದು. ಇದನ್ನು ತೆಗಿತೀನಿ, ತೋರಿಸ್ತೀನಿ ನಿಮಗೆ. ನೋಡಿ, ಇದರಲ್ಲಿ ನಾನು ಮೊದಲು ಕೊತ್ತಂಬರಿ ಬೀಜ ಹಾಕಿದ್ದೆ, ಅದನ್ನ ನಿಮ್ಗೆ ತೋರಿಸಿದ್ದೆ. ಅದರಲ್ಲಿ ಒಂದಿಷ್ಟು ತಗೊಂಡಿದ್ದೀನಿ. ಹಾಗೆ ಇದರಲ್ಲಿ ರಾಜಗಿರಿ ಕಿರಿಕ್ಸಲಿ ಸೊಪ್ಪು ಕೂಡ ಬೆಳೆದಿದೆ, ಅದನ್ನು ಕೂಡ ತೆಗಿತೀನಿ. ಈಗ ನಾನು ಇದರಲ್ಲಿ ಒಂದು ಸ್ವಲ್ಪ ಕೋಕೋಪೀಟನ್ನು ಮಿಕ್ಸ್ ಮಾಡಿದ್ದೆ ಈ ಮಣ್ಣಿಗೆ. ಮಣ್ಣು ತುಂಬ ಚೆನ್ನಾಗಿದೆ. ಇವತ್ತು ಬೆಳಗ್ಗೆ ನಾನು ನೀರನ್ನು ಹಾಕಿದ್ದೆ. ಅವರು ಇವಾಗ ಊರಿಗೆ ಹೋಗ್ತಾ ಇದ್ದೀನಿ ಅಂದಿದ್ದಕ್ಕೆ ನಾನು ಇವತ್ತು ಇದನ್ನು ತೆಗಿತಾ ಇರೋದಷ್ಟೇ. ಇಲ್ಲಾಂದರೆ ನಾನು ಇದನ್ನು ತೆಗಿತಾ ಇರಲಿಲ್ಲ, ಇದರಲ್ಲೇ ಬಿಡ್ತಿದ್ದೆ ನಾನು. ನೋಡೋಣ ಇದರಲ್ಲಿ ಬೇರೆ ಎಷ್ಟು ಬಂದಿದೆ ಅಂತ ಹೇಳಿ ಗೊತ್ತಾಗುತ್ತೆ. ನಾನು ಇದನ್ನು ಇದೇ ರೀತಿಯಾಗಿ ತೆಗಿಯಲ್ಲ, ಯಾಕಂದರೆ ಬೇರು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಪುಟ್ಟಿನಲ್ಲೇ ಈ ಒಂದು ಕಡ್ಡಿನ ಹಿಡ್ಕೊಂಡು ಮಣ್ಣನ್ನು ತೆಗಿತೀನಿ, ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು. ನಾನು ಬೆಳಗ್ಗೆ ನೀರು ಹಾಕಿದ್ದಕ್ಕೆ ಇದು ಮಣ್ಣು ಭಾಳ ಹಸಿ ಇದೆ. ಇದು ಕೋಕೋಪೀಟ್ ಕೂಡ ಇರೋದ್ರಿಂದ ಇಲ್ಲಿ ನೋಡಿ ಫ್ರೆಂಡ್ಸ್, ಬೇರು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ಇದಕ್ಕೆ ಜಾಸ್ತಿ ಡಿಸ್ಟರ್ಬ್ ಮಾಡಲ್ಲ, ಇದೇ ರೀತಿಯಾಗಿ ಇಡ್ತೀನಿ. ಮೇಲೆದು ಮಾತ್ರ ಒಂದು ಸ್ವಲ್ಪ ಮಣ್ಣು ತೆಗಿತೀನಿ. ಉಳಿದಿದ್ದನ್ನು ಇದರಲ್ಲಿ ಫಸ್ಟ್ ಸ್ವಲ್ಪ ಮಣ್ಣನ್ನು ಹಾಕ್ತೀನಿ. ಇದಕ್ಕೆ ಒತ್ತಿಬಿಟ್ಟು ಇದೇನಿದೆಯಲ್ಲ ಇದನ್ನು ನೋಡಿ, ಇಷ್ಟು ಇಡ್ತೀನಿ ನಾನು. ನೋಡಿ, ಈ ರೀತಿಯಾಗಿ ಒಯ್ದರೆ ಯಾವುದೇ ಥರ ಗಿಡಕ್ಕೆ ಹಾನಿ ಆಗಲ್ಲ. ಇದು ಮಣ್ಣು ಕೂಡ ಹಸಿ ಇದೆ, ಮತ್ತು ನೀರು ಹಾಕೋದು ಬೇಕಾಗಲ್ಲ. ನೀವು ಮರುದಿನ ಒಯ್ತೀನಿ ಅಂದರೆ ಮಾತ್ರ ನೀರನ್ನು ಹಾಕಿ, ಇಲ್ಲಾಂದರೆ ಹಾಕಕ್ಕೆ ಹೋಗಬೇಡಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ನೀವು ಗಿಫ್ಟ್ ಕೊಡೋದಾದರೆ ಈ ಬಾಟಲ್ಗೆ ನೀವು ಕಲರ್ ಮಾಡಿ ಡಿಸೈನ್ ಎಲ್ಲ ಮಾಡಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಬಟ್ ನನಗೆ ಈಗ ಟೈಮ್ ಇಲ್ಲ, ಅವಸರ ಇದೆ.
ಅವರು ತೊಗೊಂಡೋಗಿ ಇದನ್ನು ಮಣ್ಣಿಗೆ ನೆಲದಲ್ಲಿ ಹಾಕ್ತಾರೆ ನೋಡಿ. ರೂಟನ್ನು ಯಾವುದೇ ಥರ ಡಿಸ್ಟರ್ಬ್ ಮಾಡಬಾರ್ದು, ಹಾಗೇ ಇಡಬೇಕು. ಈ ರೀತಿಯಾಗಿ ತೊಗೊಂಡೋಗೋದ್ರಿಂದ ಊರಿಂದ ಊರಿಗೆ ಗಿಡಗಳು ತುಂಬ ಚೆನ್ನಾಗಿ ಹೋಗುತ್ತೆ. ಇದು ವೇಟ್ ಜಾಸ್ತಿ ಆಗುತ್ತೆ ಅನ್ನೋರು ನೀವು ಬರೀ ಕೊಕೊಪಿಟಲ್ಲೇ ಹಾಕಿಬಿಟ್ಟು ತೊಗೊಂಡೋಗ್ಬೋದು. ಕೊಕೊಪಿಟ್ ಅವೈಲೇಬಲ್ ಇಲ್ಲ ಅಂದರೆ ನೀವು ಇದನ್ನು ರೂಟ್ಸ್ಗೆಲ್ಲ ಒಂದು ಸ್ವಲ್ಪ ಮಣ್ಣನ್ನು ಈ ರೀತಿ ಒತ್ತಿ ಉಂಡೆ ಥರ ಮಾಡಿ ನೀವು ಕೊಕಡಮ್ ಮಾಡ್ತಾರಲ್ಲ ಆ ರೀತಿಯಾಗಿ ಮಾಡಿಕೊಂಡು ಒಯ್ಬೋದು. ಇನ್ನೂ ಚೆನ್ನಾಗಿ ಬರುತ್ತೆ, ಇನ್ನೂ ಚೆನ್ನಾಗಿ ಹಗುರ ಆಗುತ್ತೆ ಅದು. ನಾನು ಊರಿಗೆ ಹೋಗಬೇಕಾದ್ರೆ ಇದೇ ರೀತಿಯಾಗಿ ನನ್ನ ಅನುಕೂಲಕ್ಕೆ ತಕ್ಕನಾಗಿ ನಾನು ಒಯ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.